ನೋಡಿ, ನೀವು ಪ್ರೀತಿಸಿದವರು ಎಲ್ಲೇ ಇರಲಿ, ಕೇವಲ ಈ ಒಂದು ಸರಳವಾದಂತಹ ಪ್ರಾಚೀನವಾದಂತಹ ಮಂತ್ರದಿಂದ ವೀಕ್ಷಕರೇ, ನೀವು ಎಲ್ಲೇ ಇರಲಿ, ಯಾವುದೇ ಜಾಗದಲ್ಲೇ ಇರಲಿ, ನೀವು ಪ್ರೀತಿಸ್ತಂತವರಾಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಇಷ್ಟಪಟ್ಟಂಥವ್ರಾಗಿರ್ಬೋದು, ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ಒಟ್ಟವರು ತುರಂತು ನಿಮ್ಮ ಹತ್ರ ಒಂದು ವಶ ಆಗ್ತಾರೆ ವೀಕ್ಷಕರೇ. ನೋಡಿ, ವಶೀಕರಣ ಅನ್ನೋಂಥದ್ದು ಅದು ಕೆಟ್ಟ ಪದನೂ ಅಲ್ಲ, ಕೆಟ್ಟ ಕೆಲಸನೂ ಅಲ್ಲ. ಅದು ವಶೀಕರಣ ಅನ್ನೋಂಥದ್ದು ಒಂದು ಪ್ರಾಚೀನವಾದಂತಹ ಒಂದು ಶಾಸ್ತ್ರೋಕ್ತವಾದಂತಹ ಒಂದು ವಿದ್ಯೆ ಅದು ವೀಕ್ಷಕರೇ. ದಯವಿಟ್ಟು ನೀವು ನಿಮ್ಮ ನಿಜವಾದ ಪ್ರೀತಿ ಇದ್ರೆ ಮಾತ್ರ ನೀವು ಈ ಕೆಲಸವನ್ನ ಮಾಡಿ, ಈ ಮಂತ್ರವನ್ನ ಪ್ರಯೋಗ ಮಾಡಿ, ನಿಮ್ಮ ಕೆಲಸದಲ್ಲಿ ನಿಮಗೆ ಜಯ ಸಿಗ್ತದೆ. ನೀವು ಅನಾವಶ್ಯಕವಾಗಿ ಕೆಟ್ಟ ದಾರಿಗೆ ತುಳಿಲಿಕ್ಕೆ ಹೋದ್ರೆ, ಕೆಟ್ಟ ಆಲೋಚನೆಗಳಿಂದ ನೀವೇನಾದ್ರೂ ಈ ಕೆಲಸವನ್ನ ನೀವು ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಖಂಡಿತ ನಿಮಗೆ ಪ್ರಯೋಜನ ಸಿಗುವಂತದ್ದಲ್ಲ. ನಿಮ್ಮ ನಿಜವಾದಂತಹ ಒಂದು ಪ್ರೀತಿಯನ್ನ ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ಗಂಡ ಹೆಂಡತಿ ನಡುವೆ ಏನಾದ್ರೂ ಕಲಹಗಳಾಗಿ ಗಂಡ ಹೆಂಡತಿ ದೂರ ಆಗಿದ್ರೆ ಅಂಥವ್ರು ಈ ಒಂದು ಕೆಲಸವನ್ನ ಮಾಡಿ, ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಪ್ರೀತಿಯನ್ನ ನೀವು ಬಯಸ್ಬೇಕು ಅಂತ ನೀವೇನಾದ್ರೂ ಇದ್ರೆ ಅಂಥವ್ರು ನೀವು ಈ ಒಂದು ಕೆಲಸವನ್ನ ಮಾಡಿ ವೀಕ್ಷಕರೇ, ಅತಿ ಸರಳವಾಗಿ ನಿಮ್ಮ ಹತ್ರ ಅವರು ಬರ್ತಾರೆ ವೀಕ್ಷಕರೇ. ನೋಡಿ, ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಹಾಗಾದ್ರೆ ಬನ್ನಿ, ನೀವು ಪ್ರೀತಿಸ್ತಂತವ್ರು ಯಾವ ರೀತಿ ನಿಮ್ಮ ಬಳಿ ಬರ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಕೇವಲ ಈ ಒಂದು ಮಂತ್ರ, ಪ್ರಾಚೀನವಾದಂತಹ ಒಂದು ಹಳೆಯವಾದಂತಹ ಒಂದು ಮಂತ್ರದಿಂದ ನೀವು ಈ ಒಂದು ಕೆಲಸವನ್ನ ಮಾಡಬೇಕಾಗ್ತದೆ. ನೋಡಿ, ಈ ಡಿಸ್ಪ್ಲೇ ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾದಂತಹ ಒಂದು ಕೋಷ್ಟಕವನ್ನ ನೀವು ಒಂದು ಬಿಳಿ ಹಾಳೆಯ ಮೇಲೆ ನೀವು ಹಾಕೊಳ್ಳಿ ವೀಕ್ಷಕರೇ. ಆಯ್ತಾ? ಬಿಳಿಯ ಹಾಳೆಯ ಮೇಲೆ ಈ ಒಂದು ಕೋಷ್ಟಕವನ್ನ ಹಾಕೊಂಡು ಮೇಲ್ಭಾಗದಲ್ಲಿ ಶ್ರೀ 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 ಅಂತ, ಮತ್ತೆ ಕೆಳಭಾಗದಲ್ಲಿ ಶ್ರೀ 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 ಅಂತ, ಮಧ್ಯಭಾಗದಲ್ಲಿ ಓಂ ದೇವದತ್ತಾಯೇ ವಶಂ ಕುರು ಸ್ವಾಹ ಅನ್ನಂಥದ್ದು ಈ ಮಂತ್ರದ ಸಾರಾಂಶ. ಆಯ್ತಾ? ಈ ಒಂದು ಮಂತ್ರವನ್ನ ನೀವು ಬಿಳಿಯ ಹಾಳೆಯ ಮೇಲೆ ಬರೆದುಬಿಟ್ಟು, ಬಿಳಿ ಹಾಳೆಯ ಮೇಲೆ ಬರೆದ್ಬಿಟ್ಟು ನಿಮ್ಮ ತಲೆಯ ದಿಂಬಿನ ಕೆಳಭಾಗದಲ್ಲಿ ನೀವು ರಾತ್ರಿ ಹೊತ್ತು ಇಟ್ಟುಕೊಂಡು ಮಲಗಿ ವೀಕ್ಷಕರೇ. ಇಟ್ಟುಕೊಂಡು ಮಲಗಿದ ಮೇಲೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ಆ ಬಿಳಿ ಹಾಳೆ ಮೇಲೆ ಬರೆದಿರುವಂತಹ ಒಂದು ಮಂತ್ರದ ಏನಿದೆ ಅದನ್ನ ಸಂಪೂರ್ಣವಾಗಿ ಸುಟ್ಬಿಡಿ ವೀಕ್ಷಕರೇ. ಆಯ್ತಾ? ಅದನ್ನ ಸುಟ್ಬಿಟ್ಟು ಅದರಿಂದ ಬಂದಂತಹ ಬೂದಿ ಅಂದ್ರೆ ಅದರಿಂದ ಬಂದಂತಹ ಭಸ್ಮ ಏನಿದೆ ಅದನ್ನ ನೀವು ನಿಮ್ಮ ಹಣೆಯ ಮೇಲ್ಭಾಗದಲ್ಲಿ ನೀವು ಅದನ್ನ ಹಚ್ಕೊಳ್ಳಿ ವೀಕ್ಷಕರೇ. ತುರಂತು ನೀವು ಯಾರನ್ನ ನೀವು ಇಷ್ಟಪಟ್ಟಿದ್ದೀರಿ, ನಿಮ್ಮ ನಿಜವಾದ ಪ್ರೀತಿ ಇದ್ದರೆ, ಗಂಡ ಹೆಂಡತಿನಲ್ಲಿ ದಾಂಪತ್ಯ ಕಲಹ ಆಗಿ ಗಂಡ ಹೆಂಡತಿ ಏನಾದ್ರೂ ಅಗಲಿ ದೂರ ಏನಾದ್ರೂ ಆಗಿದ್ದರೆ ವೀಕ್ಷಕರೇ, ಸಂಪೂರ್ಣವಾಗಿ ಅವರು ನಿಮ್ಮ ಬಳಿ ವಶ ಆಗ್ತಾರೆ ವೀಕ್ಷಕರೇ. ನೋಡಿ, ಕೆಟ್ಟದ್ದಕ್ಕೆ ಮಾತ್ರ ದಯವಿಟ್ಟು ಮಾಡ್ಲಿಕ್ಕೆ ಕೊಡಿ. ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಮಾಡಿ ವೀಕ್ಷಕರೇ. ಇದನ್ನ ನೀವು ಯಾವ ದಿನ ಯಾವ ವಾರ ಬೇಕಾದ್ರೂ ಕೂಡ ನೀವು ಮಾಡಬಹುದು. ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಈ ಕೆಲಸವನ್ನ ನೀವು ಮಾಡಿ ಬೆಳಿಗ್ಗೆ ಹೊತ್ತು ಸುಟ್ಬಿಟ್ಟು ಆ ಭಸ್ಮವನ್ನು ಹಚ್ಕೊಳ್ಳಿ ಸಾಕು ವೀಕ್ಷಕರೇ. ನಿಮ್ಮ ಕೆಲಸ 100% ಭಾಗ ನಿಮಗೆ ಜಯ ಸಿಗ್ತದೆ. ದಯವಿಟ್ಟು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕೆಟ್ಟ ಪ್ರಯೋಗಕ್ಕೆ ಮಾಡ್ಲಿಕ್ಕೆ ಹೋಗಬೇಡಿ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದ.